ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಸಿರಿ ಸಂಪತ್ತು ಕೊಡುವಂತಹ ದೇವರು ಒಮ್ಮೆ ಕೊಡೋದಕ್ಕೆ ಶುರು ಮಾಡಿದ್ರೆ ಮನೆಯ ಸೂರು ಕಿತ್ತು ಹೋಗುವ ಮಟ್ಟಿಗೆ ಕೊಡ್ತಾನಂತೆ. ನಿನ್ನೆ ಮೊನ್ನೆವರೆಗೂ ಒಪ್ಪತ್ತಿನ ಊಟಕ್ಕೂ ಕೂಡ ದಿನವಿಡೀ ಸುತ್ತ ಇದ್ದಂತಹ ಆ ಸುಂದರಿ ಇವತ್ತು ನ್ಯಾಷನಲ್ ಕ್ರಶ್. ಬರೀ ನೇಮು ಫೇಮು ಅಷ್ಟೇ ಅಲ್ವೇ ಅಲ್ಲ, ಪ್ರಖ್ಯಾತ ಚಿನ್ನದ ಮಳಿಗೆಗೆ ರಾಯಭಾರಿ. 100 ರೂಪಾಯಿಗೂ ಕಷ್ಟಪಡ್ತಾ ಇದ್ದಂತಹ ಆಕೆ ಜಸ್ಟ್ ಒಂದೇ ಭೇಟಿಗೆ ಬರೋಬ್ಬರಿ 15 ಲಕ್ಷ ಸಂಭಾವನೆಯನ್ನು ತೆಗೆದುಕೊಂಡಿದ್ದಾಳೆ. ಅಷ್ಟಕ್ಕೂ ಆಕೆ ಬೇರ್ಯಾರೂ ಅಲ್ವೇ ಅಲ್ಲ, ಕೋಟಿ ಕೋಟಿ ಜನರ ಮಧ್ಯೆ ಕುಂಭಮೇಳದಲ್ಲಿ ಇಡೀ ದೇಶದ ಚಿತ್ತ ಸೆಳೆದಂತಹ ಕಣ್ಣೋಟದ ಸುಂದರಿ ಮೊನಾಲಿಸಾ. ಜಸ್ಟ್ 2 ವಾರಗಳಲ್ಲಿ ಈಕೆ ಹೊತ್ತಿಸಿದಂತಹ ಕಿಚ್ಚು ಬಹುಶಃ ಬಾಲಿವುಡ್ನಲ್ಲೂ ಯಾವ ಸ್ಟಾರ್ ಹೀರೋಯಿನ್ ಕೂಡ ಮಾಡಿಲ್ಲ ಅನ್ಬೋದು. ಮೊನಾಲಿಸಾ ಮಹಾಕುಂಭಮೇಳದಲ್ಲಿ ತನ್ನ ವಿರಳಾತಿ ವಿರಳ ಕಣ್ಣುಗಳ ಮೂಲಕವೇ ಕೋಟಿ ಕೋಟಿ ಜನರನ್ನ ಅಕ್ಷರಶಃ ಅಯಸ್ಕಾಂತದಂತೆ ಸೆಳೆದಂತಹ ಮೋನಿ ಬೋನ್ಸಲೆ ಈಗ ಅಕ್ಷರಶಃ ಸ್ಟಾರ್. ಜಸ್ಟ್ ಇದೇ 2 ವಾರಗಳಲ್ಲಿ ಇವಳ ಲೈಫು ಆಕಾಶವೇ ಅವಕ್ಕಾಗುವಂತೆ ಬದಲಾದಂಥ ರೀತಿ ಕೇಳಿದ್ರೆ ಅಚ್ಚರಿ ಪಡ್ತೀರಾ ನೀವು. ಬಸ್ಸು ಟ್ರೈನ್ಗಳಲ್ಲಿ ಸರಿಯಾಗಿ ಸೀಟ್ ಸಿಗದೆ ಜಾತ್ರೆಯಲ್ಲಿ ನಿಂತ್ಕೊಂಡು ಹೊಟ್ಟೆಪಾಡಿಗೋಸ್ಕರ ಊರೂರು ಅಲಿತಾ ಇದ್ದಂತಹ ಮೊನಾಲಿಸಾ ಈಗ ಫ್ಲೈಟ್ನಲ್ಲಿ ಜುಮ್ ಅಂತ ಓಡಾಡ್ತಾ ಇದ್ದಾಳೆ. ತನ್ನ ದಿನದ ಕಾಯಕದಂತೆ ರುದ್ರಾಕ್ಷಿ ಮಣಿಗಳನ್ನು ಮಾರಾಟ ಮಾಡ್ತಾ ಮಾಡ್ತಾ ಜಸ್ಟ್ ಕಣ್ಣಿನ ನೋಟಗಳಿಂದಲೇ ಗಂಡ ಹೈಕಳ ಹೃದಯ ಕದ್ದಂತಹ ಮೊನಾಲಿಸಾ ಈಗ ಲಕ್ಷಾಧಿಪತಿ ಆಗಿದ್ದಾಳೆ. ಕೇರಳದ ಜನಪ್ರಿಯ ಚೆಮ್ಮನೂರ್ ಜ್ಯುವೆಲರಿ ತನ್ನ ಪ್ರಚಾರದ ರಾಯಭಾರಿಯಾಗಿ ನೇಮಕ ಮಾಡಿಕೊಂಡಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿದ ಸಂಸ್ಥೆಯ ಬಾಬಿ ಚೆಮ್ಮನೂರು ಇವತ್ತು ಮೊನಾಲಿಸಾ ಅವರು ಕೇರಳದ ಕೋಳಿಕೋಡ್ಗೆ ಬಂದಿದ್ದಾರೆ. ನಮ್ಮ ಕಂಪನಿಯ ಪ್ರಚಾರದ ರಾಯಭಾರಿಯಾಗಿ ನೇಮಕ ಮಾಡ್ಕೊಳ್ತಾ ಇದ್ದೀವಿ, ಅವರಿಗೆ 15 ಲಕ್ಷ ರೂಪಾಯಿ ಸಂಬಳ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಕೇರಳದ ಕೋಳಿಕೋಡ್ನಲ್ಲೇ ಇದೇ ಚೆಮ್ಮನೂರು ಜ್ಯುವೆಲರ್ಸ್ನ ಮತ್ತೊಂದು ಶೋರೂಮನ್ನು ಓಪನ್ ಮಾಡಲಾಗಿದೆ. ಈ ಬ್ರಾಂಚನ್ನು ಉದ್ಘಾಟನೆ ಮಾಡೋದಕ್ಕೆ ಮೊನಾಲಿಸಾ ಅವರನ್ನು ಇಂದೋರ್ನಿಂದ ಕೇರಳಗೆ ಫ್ಲೈಟ್ನಲ್ಲೇ ಕರೆದುಕೊಂಡು ಬಂದಿದ್ದಾರೆ. ಇದರಿಂದ ಮೊನಾಲಿಸಾ ಲೈಫ್ನಲ್ಲೇ ಮೊಟ್ಟ ಮೊದಲ ಬಾರಿಗೆ ಫ್ಲೈಟ್ನಲ್ಲಿ ಕೂತು ಸಂಭ್ರಮಿಸಿದ್ದಾಳೆ. ಆಕೆ ಬರ್ತಾ ಇದ್ದಂತೆ ಜನರ ನೂಕು ನುಕ್ಕಲು ಹಾಗೂ ಶಿಳ್ಳೆ ಹಾಕ್ತಾ ಕುಣಿದು ಕುಪ್ಪಳಿಸಿ ಗ್ರ್ಯಾಂಡ್ ಆಗಿ ಮೊನಾಲಿಸಾ ಅವರನ್ನು ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಉದ್ಘಾಟನೆ ಆದ ಮೇಲೆ ಮೊನಾಲಿಸಾ ಸೆಲೆಬ್ರಿಟಿಗಳಂತೆ ಹೆಲೋ ಕೇರಳ ಅಂತ ಮಲಯಾಳಂನಲ್ಲಿ ಮಾತನಾಡಿ ಹಾಡುಗಳನ್ನು ಹಾಡ್ತಾ ನಾನು ಸೆಲೆಬ್ರಿಟಿ ಅಂತ ಪ್ರೂವ್ ಮಾಡ್ತಾ ಇದ್ದಾಳೆ. ಜೊತೆಗೆ ಅಲ್ಲೇ ಪಕ್ಕದಲ್ಲಿದ್ದಂತಹ ಜ್ಯುವೆಲರಿ ಶಾಪ್ನ ಮಾಲೀಕ ಉದ್ಯಮಿ ಬೋಚೆ ಅವರು ಈಕೆಯನ್ನು ಡೈಮಂಡ್ಗೆ ಹೋಲಿಕೆ ಮಾಡಿದ್ದಾರೆ. ಮಧ್ಯಪ್ರದೇಶದ ಕಾರ್ಗೋನ್ ಜಿಲ್ಲೆಯ ಜಸ್ಟ್ 14 ವರ್ಷದ ಹುಡುಗಿ ಮೊನಾಲಿಸಾ ಕುಂಭಮೇಳದಲ್ಲಿ ರುದ್ರಾಕ್ಷಿ ಹಾರಗಳನ್ನು ಮಾರಾಟ ಮಾಡ್ತಾ ಕಣ್ಣಿನ ನೋಟಗಳಿಂದಲೇ ವೈರಲ್ ಆದ್ಲು. ಹಾಗೆಯೇ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡಿಂಗ್ ಕೂಡ ಆದ್ಲು ಮೊನಾಲಿಸಾ. ಈಗ ಹಿಂದಿಯ ಸಿನಿಮಾದಲ್ಲೂ ಕೂಡ ನಟನೆ ಮಾಡೋದಕ್ಕೆ ಒಪ್ಪಿದ್ದು ದಿ ಡೈರಿ ಆಫ್ ಮಣಿಪುರ ಅನ್ನುವಂಥ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ದಾರೆ. ಇನ್ನು ಕುಂಭಮೇಳದಲ್ಲಿ ವೈರಲ್ ಆದಮೇಲೆ ಇನ್ಸ್ಟಾ ಅಕೌಂಟ್ ಹೇಳಿದ ತಡ ಸಬ್ಸ್ಕ್ರೈಬರ್ಗಳು ಹೆಚ್ಚಾಗ್ತಾ ಹೋಗ್ತಿದೆ. ಇದರ ಜೊತೆಗೆ ಈಗ ಮೊನಾಲಿಸಾ ಬೋನ್ಸ್ಲೆ 08 ಅನ್ನುವಂತಹ ಯೂಟ್ಯೂಬ್ ಚಾನಲ್ ಅನ್ನು ಆರಂಭ ಮಾಡಿದ್ದಾಳೆ. ಈಕೆ ಅದೃಷ್ಟವೋ ಜೇನುಗಣ್ಣಿನ ಆಕರ್ಷಣೆಯೋ ಗೊತ್ತಿಲ್ಲ, ಈಕೆಯ ಪ್ರತಿ ವಿಡಿಯೋ ಮಿಲಿಯನ್ ವ್ಯೂಸನ್ನು ಪಡಿತಾ ಇದ್ದಾವೆ. ಇದುವರೆಗೂ ಕೇವಲ 9 ವಿಡಿಯೋ ವ್ಲಾಗ್ ಮಾಡಿರುವಂತಹ ಮೊನಾಲಿಸಾ 8 ದಿನಗಳಲ್ಲಿ ಸುಮಾರು 3 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ಹೊಂದ್ಕೊಂಡಿದ್ದಾರೆ. ಈಕೆಯ ಯೂಟ್ಯೂಬ್ ವಿಡಿಯೋಗಳಿಂದ ತಿಂಗಳಿಗೆ 10 ಲಕ್ಷ ರೂಪಾಯಿ ಆದಾಯ ದಾಟಬಹುದು ಅಂತ ಸೋಷಿಯಲ್ ಬ್ಲೇಡ್ ಅನ್ನುವಂತಹ ವೆಬ್ಸೈಟ್ ಅಂದಾಜು ಮಾಡಿ ಹೇಳಿದೆ. ಲೇಟೆಸ್ಟ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.